6 ತಿಂಗಳು ಕಳೆಯಲಿ ತಾಕತ್ತು ಏನು ಎಂಬುದನ್ನ ತಿಳಿಸುತ್ತೇನೆ. ನನ್ನ ಪತ್ನಿ ಭಾರತಿ ಅವರಿಗೆ ತುಮೂಲ್ ಚುನಾವಣೆಯಲ್ಲಿ ಯಾರು ಸಹಕಾರ ಕೊಟ್ಟಿಲ್ಲ, ಅವರ ಮೇಲೆ ದ್ವೇಷ ನನಗೆ ಇಲ್ಲ. ಎಸ್ಆರ್ ಶ್ರೀನಿವಾಸ್ ಪ್ರಪ್ರಥಮ ಬಾರಿಗೆ ತುಮೂಲ್ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಮಹಿಳಾ ನಿರ್ದೇಶಕರು ಆದಂತಹ ಶ್ರೀಮತಿ ಭಾರತಿ ಶ್ರೀನಿವಾಸ್ ಅವರಿಗೆ ಗುಬ್ಬಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಅವರಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಮಾತನಾಡಿದಂತಹ ಶಾಸಕ ಎಸ್ಆರ್ ಶ್ರೀನಿವಾಸ್, ಇಡೀ ತಾಲೂಕು ಜಿಲ್ಲೆಯಲ್ಲಿ ನನ್ನ ಪತ್ನಿಗೆ ಯಾರು ಸಹಕಾರ ಕೊಟ್ಟಿಲ್ಲವೋ ಅಂತಹವರ ಮೇಲೆ ನನ್ನ ಹೆತ್ತ ತಾಯಿ ಆಣೆಗೂ ನನಗೆ ಬೇಜಾರು ಇಲ್ಲ, ದ್ವೇಷನೂ ಇಲ್ಲ ಅಂತ ಮನೋಭಾವನೆ ಕೂಡ ನಾನು ಬೆಳೆಸಿಕೊಂಡವನಲ್ಲ ಎಂದು ಹೇಳಿದ್ದಾರೆ. ಇನ್ನು 6 ತಿಂಗಳು ಕಳೆಯಲಿ ತಾಕತ್ತು ಏನು ಎಂಬುದನ್ನು ತೋರಿಸುತ್ತೇನೆ. ನನ್ನ ಪತ್ನಿಗೆ ಬೆಂಬಲ ನೀಡಿದ ಎಲ್ಲರಿಗೂ ಅಭಿನಂದನೆಗಳು ಎಂದು ತಿಳಿಸಿದ್ದಾರೆ. ನಂತರ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಿದ ತುಮೂಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್, ನಾನು ಎಸ್ಆರ್ ಶ್ರೀನಿವಾಸ್ ಗರಡಿಯಲ್ಲಿ ಬಂದವಳು. ಎಷ್ಟೋ ಜನ ಹೇಳಿದ್ರು 40 ವರ್ಷಗಳಿಂದ ಒಬ್ಬ ವ್ಯಕ್ತಿ ಗೆಲ್ಲುತ್ತಾ ಬರುತ್ತಿದ್ದಾರೆ, ಅವರನ್ನ ಸೋಲಿಸುವುದು ಬಹಳ ಕಷ್ಟ ಎಂದಾಗ ನಾನು ಮುಂದೆ ಇಟ್ಟ ಕಾಲನ್ನ ಹಿಂದೆ ತೆಗೆಯದೆ ಚುನಾವಣೆ ಎದುರಿಸಿ ಗೆದ್ದು ಬಂದಿದ್ದೇನೆ. ನನ್ನ ಪತಿ ಎಸ್ಆರ್ ಶ್ರೀನಿವಾಸ್ ಅವರು ಹೇಗೆ ಜನಗಳಿಗೆ ಸ್ಪಂದಿಸುತ್ತಾರೋ ಅವರ ಹಾಗೆ ನಾನು ಕೂಡ ಜನಗಳ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗತ ವೈಭವದ ನಾಯಕ ನಟ ದುಷ್ಯಂತ್, ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಜಗನ್ನಾಥ್, ಶ್ವೇತಾ, ಶೌಕತ್ ಅಲಿ, ಗುರು ರೇಣುಕಾರಾಧ್ಯ ಮುಂತಾದವರು ಇದ್ದರು. ದಬ್ಬಾಳಿಕೆ, ದೌರ್ಜನ್ಯ ಇವ್ಯಾವು ಕೂಡ ಜಾಸ್ತಿ ದಿವಸ ನಡೆಯಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಮನವರಿಕೆ ಮಾಡ್ಕೊಂಡು ನಡಿಬೇಕು ಅಂತ ನಾನು ಭಾರತೀಯವ್ರಿಗೆ ಹೇಳಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಯಾವ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಅವಲಂಬಿಸಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೆಕ್ರೆಟರಿ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರಿಗೂ ಕೂಡ ನಿನ್ನಿಂದ ಅವರಿಗೆ ತೊಂದರೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ಆಗಬಾರ್ದು. ಅವರ ಏನೇ ಕಷ್ಟ ಅಂತ ಹೇಳ್ಕೊಂಡು ಬಂದ್ರು ಕೂಡ ಅವ್ರಿಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿ ಈ ಸಂಸ್ಥೆ, ಈ ಸಹಕಾರ ಸಂಘ ಉನ್ನತ ಮಟ್ಟಕ್ಕೆ ಬೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಏನೇ ಸವಲತ್ತುಗಳನ್ನ ಕೇಳಿದ್ರು ಕೂಡ ನಾನು ಮಾಡ್ಕೊಡ್ಲಿಕ್ಕೆ ಸದಾ ಸಿದ್ಧ ಇರ್ತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಭಾರತೀಯರು ಗೆದ್ದಿದ್ದಾರೆ. ನಿಮ್ಮೆಲ್ಲರ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ನನ್ನ ಜೀವನದ ಕೊನೆ ಉಸಿರಿನವರೆಗೂ ನಿಮ್ಮೆಲ್ಲರ ಋಣನ ತೀರಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಜವಾಬ್ದಾರಿಯನ್ನು ಅವ್ರು ಹೇಳಿದ್ರೆ ಅದೇ ಯಾರು ಬೈದ್ ಕಳಿಸ್ತೀನಿ, ಅದಕ್ಕೂ ಕೂಡ ಒತ್ತಡ ಮಾಡಿ ಬೈದ್ ಕಳಿಸ್ತೀನಿ. ನೀನ್ ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡತಕ್ಕಂಥ ಕೆಲಸಗಳಿವೆಲ್ಲೂ ಕೂಡ ಸಹಕಾರ ಸಂಘದಲ್ಲಿ ಜಾತಿ ಇರಬಾರ್ದು, ಪಕ್ಷ ಇರಬಾರ್ದು, ಧರ್ಮ ಇರಬಾರ್ದು, ಎಲ್ಲರೂ ಸೇರಿ ಈ ಸಂಸ್ಥೆಯನ್ನ ಕಟ್ಟತಕ್ಕಂಥ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಅಂಥದ್ರಲ್ಲಿ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ, ದುರ್ಬುದ್ಧಿಯನ್ನ ತೋರಿಸ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ನಾವೆಲ್ಲ ಇದನ್ನ ನೋಡ್ಕೊಂಡೇ ಬಂದಿದ್ದೀನಿ. ನಾನು 3 ಚುನಾವಣೆ ಸೋಲಿಸ್ತೀನಿ ಅಂತ ಅಂದ್ರು, ಏನು ಮಾಡಕ್ಕಾಗಲ್ಲ. ಜನರು ನಿಮ್ಮ ಆಶೀರ್ವಾದ ಇರೋವರೆಗೂ ಯಾರು ಯಾವನ್ನು ತೆಗಿಯಕ್ಕಾಗಲ್ಲ, ಯಾವನ್ನು ಲೀಡು ಮಾಡಕ್ಕಾಗಲ್ಲ, ಇನ್ನೊಂದು ತೆಗಿಯಕ್ಕಾಗಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥದ್ದು ಅದನ್ನ ಹೊರಡಬಹುದು. ಏನಾದ್ರೂ ಮಾಡಿ ಅವ್ನು ತೆಗೀರಿ, ಏನಾದ್ರೂ ಮಾಡಿ ಅವ್ನು ತೆಗೀರಿ, ನಮ್ಮನ್ನ ಅನ್ಬೈದ ಹಿಂಬೈದ ಅಂತ ಜನ ಉಪ್ಸಿ ನಾನು ಅರ್ತಿ ಹಾಕಿದ್ದಕ್ಕೆ ಪಾಪ ಅವ್ರು ಆಗ್ತಿರ್ಲಿಲ್ಲ. ಇವನ್ ಬಂದಂತ ಮಾತಾಡ್ಕೊಂಡೋಗಿದ್ರು ಯಾರು, ನಮ್ಮ ಗಂಗೇಗೌಡರು ಮಗ ಶೇಖರಿ ಪಾಪ ಮಾತಾಡಿದ್ದಾನೆ. ಮಗಂತವ್ರು ಮಾತಾಡಿದ್ದ, ನಂತವ್ರು ಮಾತಾಡಿದ್ದ. ಅವನವೇನೋ ಕೆಲ್ಸಗಳಿತ್ತು ಅವ್ರು ಮಾಡ್ಕೊಡ್ರಣ ಅಂತಕ್ಕಂಥ ಪ್ರಸ್ತಾಪ ಮುಂದಿಟ್ಟಿದ್ದ. ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ. ಅವ್ನು ಸರಿಯಾಗಿದ್ದ. ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಅಣ್ಣ ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನನ್ನೇ ಸೋಲ್ಸಕ್ ಮಾಡ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಅಧಿಕಾರ ಐತೆ ನಡಿಬಹುದು, ಮೇಲೆ ಒಬ್ಬ ಇರ್ತಾರೆ, ನಮ್ಮನ್ನೆಲ್ಲ ಕಾಯ್ತಕ್ಕಂಥ ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ನನ್ನ ಎತ್ತ ತಾಯಿ ಆಣೆಗೂ ನಾನು ಯಾರಿಗೂ ಇಡೀ ಜಿಲ್ಲೆ ತಾಲೂಕಲ್ಲಿ ದ್ವೇಷ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ. ನಮ್ಮಪ್ಪ ಸಾಯೋದಕ್ಕೆ ಬಂದು ನಮ್ಮ ಅಣ್ಣಮ್ಮ ದೇವಸ್ಥಾನ ಎಲೆಕ್ಷನ್ಗೆ ಬರೋದಕ್ಕೆ ಬಂದು ನಮ್ಮ ಅಣ್ಣಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಪೂಜೆ ಮಾಡಿಸ್ಬಿಟ್ಟು ಹೆಂಗೋ ಕರೆದಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸಿ ಹೇಳ್ತೀವಿ, ನೋಡು ನೀನು ಯಾವತ್ತು ಪಾಲಿಟಿಕ್ಸ್ ಹೋಗ್ತಾ ಇದೆಯಾ, ನೀನ್ ಸಾಯವರೆಗೂ ಯಾರ ತಲೆ ಮೇಲೆ ಕೈ ಇಕ್ಬೇಡ, ಯಾರ ಜೇಬಿಗೆ ಕೈ ಹಾಕ್ಬೇಡ, ಯಾರಿಗೂ ಕೆಟ್ಟದ್ ಬಯಸ್ಬೇಡ, ಒಳ್ಳೆ ರೀತಿಯಲ್ಲಿ ನೀನು ಓದ್ತಿದ್ರು ಮಾತ್ರ ಹೋಗು, ಇಲ್ಲಿ ಹೋಗ್ಬೇಡ, ಹೊರಗೆ ಕಡಿಯು. ನನ್ನ ಬಗ್ಗೆ ಏನೋ ಬಿಸ್ನೆಸ್ ಮಾಡ್ತಾ ಇದೆಯಾ, ಆ ಬಿಸ್ನೆಸ್ ಮಾಡ್ಕೊಂಡು ಹೋಗು. ಯಾವುದೇ ಕಾರಣಕ್ಕೆ ಜನರಿಗೆ, ಸಾರ್ವಜನಿಕರಿಗೆ
ತೊಂದರೆ ಕೊಡ್ತಕ್ಕಂಥ ಮನೋಭಾವವನ್ನು ಏನಾದ್ರು ಬೆಳೆಸ್ಕೊಂಡಿದ್ರೆ ನೀನು ನನಗೆ ಮಾಡಿರ್ತಕ್ಕಂಥ ದ್ರೋಹ ಅಣ್ಣಮ್ಮಗೆ ಮಾಡ್ತಕ್ಕಂಥ ದ್ರೋಹ ನೀನು ಅಂತಕ್ಕಂಥದ್ದನ್ನ ಅಂತ ಮಾತಾಡಿ ನಮ್ಮ ಅಪ್ಪ ರಾಜಕೀಯಕ್ಕೆ ಕಳಿಸ್ತಕ್ಕಂಥ ಕೊನೆಯವರೆಗೂ ನಾವು ಅವ್ರ ಮಾತಿಗೆ ಬದ್ಧರಾಗಿ ಇವತ್ತು ಕೂಡ ನಡ್ಕಂತಕ್ಕಂಥದ್ದನ್ನ ನಾವು ಮಾಡ್ತೀವಿ. ನಿಮ್ಗೆಲ್ಲ ನಮ್ಮ ಮನೆ ಹತ್ರ ಬಂದಿದ್ದರಿಗೆ ಗೊತ್ತಿರ್ತದೆ. ಇಲ್ಲ 40 ವರ್ಷದ ಇತಿಹಾಸ ಇದೆ ಆ ಕುಟುಂಬಕ್ಕೆ. ಅದನ್ನ ನಾವು ಫೇಸ್ ಮಾಡಕ್ ಆಗಲ್ಲ, ನಾವು ಯಾರು ನಿಂತ್ಕೊಳ್ಳಲ್ಲ ಅಂತ ಸಾಕ್ಷಿ ಇಲ್ಲೇ ಇದ್ದಾರೆ ಕೇಳಿ. ಹಾಗಾಯ್ತು. ಹಾಗಾದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಕ್ಯಾಂಡಿಡೇಟ್ ಆಗಿದೆ. ಅನಿವಾರ್ಯ, ಯಾವಾಗ ನಿಟ್ಟೂರಲ್ಲಿ ಯಾವ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕ್ಯಾಂಡಿಡೇಟ್ ಆದ ಅದೇ ರೀತಿ ಇಲ್ಲೂ ಕೂಡ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಕ್ಯಾಂಡಿಡೇಟ್ ಆಗಿದೆ. ಗೊತ್ತಿಲ್ಲ ನಮ್ಮ ಲೀಡರ್ಸು, ನೀವುಗಳು, ನಮ್ಮ ಕಾರ್ಯಕರ್ತರು, ನನ್ನ ಹಸ್ಬೆಂಡು, ಇವರೆಲ್ಲ ನಿಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ನಿಮಗೆಲ್ಲ ಧನ್ಯವಾದ. ಮೋಸ ಮಾಡಿದವರು ಒಂದೇ, ತಟ್ಟೆಲಿ ಊಟ ಇಟ್ಟು ಕಿತ್ಕೊಂಡವ್ರು ಒಂದೇ, ಎಲ್ಲರೂ ಒಂದೇ ಊಟ ಪ್ರಚಾರ ಕೊಟ್ಟವ್ರು ಒಂದೇ ರೀತಿ ನೋಡ್ತಾರೆ. ನಾನು ಅವ್ರ ಗಾಡಿಯಲ್ಲಿ ಬೆಳೆದಿದ್ದು, ನಾನು ಅವ್ರನ್ನೇ ಫಾಲೋ ಮಾಡಬೇಕು. ಹಾಗಾಗಿ ಯಾರಿಗೂ ಯಾವುದೇ ರೀತಿ ಭಯ ಏನು ಬೇಡ. ಆದರೆ ಕೆಲಸಗಳನ್ನ ನೀಟಾಗಿ ಮಾಡ್ಕೊಂಡು ಹೋಗಿ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ಜನರಿಂದ ಏನಾದರೂ ಕಂಪ್ಲೇಂಟ್ ಬರ್ದಿರೋ ಹೊರತು ನಾವು ಯಾವುದೂ ನಿಮ್ಮನ್ನು ಅಟ್ಯಾಕ್ ಮಾಡಲ್ಲ, ಮಾಡೋದೂ ಇಲ್ಲ. ಎಮರ್ಜೆನ್ಸಿ ಇದ್ರೆ ನಾನು ಅಟೆಂಡ್ ಮಾಡ್ತೀನಿ. ಜೊತೆಗೆ ನಮ್ಮ ಅಧಿಕಾರಿಗಳು ಸಹಿತ ಎಲ್ಲ ಅಟೆಂಡ್ ಮಾಡ್ತಾರೆ. ನನಗೆ ಎಲ್ಲ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಸೂಪರ್ವೈಸರ್ಸ್ಗೆ, ನಮ್ಮ ಲೀಡರ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳು. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದಂಥ ನಮ್ಮೆಲ್ಲ ಲೀಡರ್ಸ್ ಮಿತ್ರರಿಗೆ, ನನ್ನ ಮಕ್ಕಳು ಅಂತಾನೆ ಹೇಳ್ಬೇಕು, ಅವರೆಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೆಲ್ಲ ಅರೇಂಜ್ ಮಾಡಿರುವಂಥ ಇವೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲವನ್ನು ಒಂದೇ ಮಾಡ್ಕೊಂಡು ತಗೊಂಡು ಯಾವುದಕ್ಕೂ ಏರಲ್ಲ, ಯಾವುದಕ್ಕೂ ಇಳಿಯಲ್ಲ. ಆ ಥರ ನನ್ನ ಸ್ವಭಾವ. ಸೊ ಅವತ್ತಿಂದಲೂ ನಾನು ಸೋತು ಬೆಳಗ್ಗೆನೇ ಆಗೇ ನನ್ನ ನಿಟ್ಟೂರು ಹೋಗಿ ಕೆಲಸ ಮಾಡ್ತಾ ಇದ್ದೆ. ಕಾರ್ಯಕರ್ತನ ಸಂಘಟನೆ ಮಾಡ್ತಿದ್ದೆ. ಹುಡುಗರೆಲ್ಲ ನಮ್ಮ ಲೀಡರ್ಸು ಕಾರ್ಯಕರ್ತರೆಲ್ಲ ಅಳ್ತಾ ಇದ್ರು, ಸೋತ್ರು ಅಂತ. ಸೋತ್ರ ಮುಂದೆ ಗೆಲ್ತೀನಿ ಬರ್ರಪ್ಪ ಅಂತ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಮ್ಮ ರಾಜಕೀಯ ಜೀವನ ಶುರುವಾಯಿತು. ಇದಾದ ಮೇಲೆ ಪ್ರತಿ ಎಲೆಕ್ಷನ್ ಅಲ್ಲಿ ನಮ್ಮ ಮನೆ